ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂದವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಈ ಪುಷ್ಯ ನಕ್ಷತ್ರದವ್ರಿಗೆ ಜೂನ್ ತಿಂಗಳಲ್ಲಿ ಆಲಸ್ಯ ಮನೋಭಾವ ಇರ್ತದೆ. ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗೋ ಸಾಧ್ಯತೆ ಇರ್ತದೆ. ಸರ್ಕಾರದ ಕೆಲಸ ಕಾರ್ಯಗಳು ನಿಮ್ಗೆ ನಿಧಾನವಾಗಾದ್ರೂ ಕೂಡ ಒಳ್ಳೆಯ ಜಯವನ್ನ ತಂದುಕೊಡ್ತದೆ. ಧೈರ್ಯವಾಗಿ ಮಾತಾಡೋದ್ರಿಂದ ನಿಮ್ಗೆ ಕಾರ್ಯಸಿದ್ಧಿ ಆಗತ್ತೆ. ಆಸ್ತಿ ವಿಚಾರದಲ್ಲಿ ಶುಭಫಲ ಇರೋದ್ರಿಂದ ನಿಮ್ಗೆ ಲೇವಾದೇವಿ ವಿಚಾರಗಳಲ್ಲಿ ಅನುಕೂಲವನ್ನು ನೀವು ಪಡೆಯಬಹುದಾಗಿರುತ್ತದೆ. ಹಾಗೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳ ಸಂಬಂಧಪಟ್ಟ ಕೂಡ ನಿಮ್ಗೆ ಅನುಕೂಲ ಇರ್ತದೆ. ಆಸ್ತಿ ವಿಭಾಗ ಮಾಡ್ಕೊಳ್ಳಿಕ್ಕಾಗಿರ್ಬೋದು ಅಥವಾ ಹೊಸದಾಗಿ ಪಾರ್ಟ್ನರ್ಶಿಪ್ ಶುರು ಮಾಡ್ಕೊಳ್ಳಿಕ್ಕೆ ಇದು ಸರಿಯಾದಂತ ಸಮಯ ಅಂತಾನೆ ಹೇಳ್ಬೋದು. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪಟ್ಟ ವಾದ ವಿವಾದ ಮಾಡುವಂತ ಸಾಧ್ಯತೆ ಇರೋದ್ರಿಂದ ವಾದ ವಿವಾದಗಳನ್ನ ಹೆಚ್ಚಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಹೆಣ್ಣು ಮಕ್ಕಳಿಗೆ ಈ ಒಂದು ತಿಂಗಳಲ್ಲಿ ನಿಮ್ಗೆ ಏನಾದ್ರೂ ಹೊಸ ಕೆಲಸ ಪ್ರಯತ್ನ ಪಟ್ಟಾಗ ಅನುಕೂಲ ಆಗಿರ್ಬೋದು. ಹಂಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಒಂದು ನೀವು ಪ್ರಾಜೆಕ್ಟ್ ನೀವು ತಗೊಳ್ಳೋದಾಗಿರ್ಬೋದು. ವಿದ್ಯಾರ್ಥಿಗಳು ವಿದೇಶ ಪ್ರಯಾಣಕ್ಕೆ ಏನಾದ್ರು ನೀವು ಹೋಗಂಗಿದ್ರೆ ವಿದೇಶ ಪ್ರಯಾಣದ ಯೋಗ ಕೂಡ ನಿಮ್ಗೆ ಅನುಕೂಲ ಇರ್ತದೆ. ಹಾಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ಒಂದು ಟ್ರಾನ್ಸ್ಫರ್ ಆಗುವಂತ ಯೋಗ ಫಲ ಕೂಡ ಇರೋದ್ರಿಂದ ನೀವು ಪ್ರಯತ್ನ ಪಟ್ರೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಹಾಗೆ ಹನುಮಂತನ ದೇವರ ದರ್ಶನ ಮಾಡೋದ್ರಿಂದ, ಹನುಮಂತ ದೇವರಿಗೆ ನಾಟಿ ತುಳಸಿಯನ್ನು ಸಮರ್ಪಣೆ ಮಾಡೋದ್ರಿಂದ ಪುಷ್ಯ ನಕ್ಷತ್ರದವರು ಹೆಚ್ಚಿನಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಹಾಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪುಷ್ಯ ನಕ್ಷತ್ರದವರು ಯಾವುದೇ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಕೂಡ ವಿಳಂಬ ಆದಾಗ ನೀವು ಧೃತಿಗೆಡದೆ ನೀವು ಪ್ರಯತ್ನ ಪಡಬೇಕಾಗತ್ತೆ. ಹಾಗೆ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕನ್ಫ್ಯೂಷನ್ ತಿಂಗಳಂತಾನೆ ಹೇಳ್ಬೋದು. ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ದೆ ನೀವು ಸ್ಥಿರವಾದಂತ ಆಲೋಚನೆಯನ್ನ ಇಟ್ಕೋಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪೆಂಡಿಂಗ್ ಇರುವಂತ ಕೆಲಸ ನೀವು ಮಾಡೋದ್ರಿಂದ ಈ ತಿಂಗಳು ಕೆಲಸ ಆಗುತ್ತೆ. ಹಾಗೆ ವಿಶೇಷವಾದಂತ ಒಂದು ರಾಜಕೀಯ ಅನುಕೂಲತೆಗಳು ಕೂಡ ಆಗಿರುತ್ತೆ. ಧೈರ್ಯ ಮತ್ತೆ ಶಕ್ತಿಯನ್ನ ಕೊಡುವಂತ ಒಂದು ವ್ಯಕ್ತಿಗಳಿಂದ ಸಿಗ್ತಾರೆ. ಹಾಗೆ ಈ ತಿಂಗಳಲ್ಲಿ ಧೈರ್ಯ ಮತ್ತೆ ಶಕ್ತಿಯ ಸಿಗೋದ್ರಿಂದ ನೀವೇನಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡಿದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಒಳ್ಳೆಯ ವಾಕ್ಸ್ಥಾನ ಅಭಿವೃದ್ಧಿ ಆಗೋದಾಗಿರ್ಬೋದು. ಈ ಒಂದು ತಿಂಗಳಲ್ಲಿ ವಿಶೇಷವಾದಂತಹ ಫಲ ನೀವು ನೋಡಬಹುದಾಗಿರ್ತದೆ. ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ನೀವು ಈ ಒಂದು ತಿಂಗಳಲ್ಲಿ ಏನಾದ್ರೂ ಹೊಸ ಒಂದು ವಿದ್ಯಾಭ್ಯಾಸನ ಶುರು ಮಾಡೋದ್ರಿಂದ ಆಗಿರ್ಬೋದು ಅಥವಾ ಹೈಯರ್ ಸ್ಟಡೀಸ್ಗೆ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಕಡೆ ಅನುಕೂಲ ಆಗಿರ್ಬೋದು ಅಥವಾ ಹೈಯರ್ ಎಜುಕೇಶನ್ಗೆ ಎಕ್ಸಾಮ್ ಸಂಬಂಧಪಟ್ಟಂತ ಒಂದು ಅನುಕೂಲತೆಗಳು ನೀವು ಪಡಿಬಹುದಾಗಿರುತ್ತದೆ. ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ ಸ್ವಲ್ಪ ಬೆಳೆಗಳನ್ನ ಬೆಳೆಯೋದ್ರಿಂದ ಆಗಿರ್ಬೋದು, ಬೆಳೆದಿರುವಂತ ಬೆಳೆಯ ನಿಮ್ಗೆ ಸ್ವಲ್ಪ ಹಣಕಾಸಿನ ಅನುಕೂಲನೂ ಆಗೋದ್ರಿಂದ ಈ ತಿಂಗಳಲ್ಲಿ ಆಶ್ಲೇಷ ನಕ್ಷತ್ರದವರಿಗೆ ಒಳ್ಳೆ ರೀತಿಯ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಈ ಒಂದು ತಿಂಗಳಲ್ಲಿ ಕಾಳಾಸಿಯಲ್ಲಿ ರಾಹುಕೇತು ಶಾಂತಿಯನ್ನು ಮಾಡಿಸೋದ್ರಿಂದ ಆಗಿರ್ಬೋದು ಅಥವಾ ಶ್ವಾನಗಳಿಗೆ ಆಹಾರನ ಹಾಕೋದ್ರ ಆಗಿರ್ಬೋದು ನಿಮ್ಗೆ ಹೆಚ್ಚಿನ ಒಂದು ಫಲವನ್ನು ನೀವು ನೋಡಬಹುದಾಗಿರ್ತದೆ. ಆಶ್ಲೇಷ ನಕ್ಷತ್ರದಲ್ಲಿ ಯಾವುದೇ ಒಂದು ವ್ಯಕ್ತಿಗಳು ಸ್ವಲ್ಪ ರೀತಿ ನೀವು ಒಳ್ಳೆಯ ಫಲವನ್ನ ನೀವು ನೋಡ್ಬೇಕಾದಾಗ ಈ ತಿಂಗಳಲ್ಲಿ ನೀವು ಪ್ರಾಜೆಕ್ಟ್ಗೆ ನೀವು ಪ್ಲಾನಿಂಗ್ ಅಂತ ಮಾಡಿಕೊಂಡು ಆ ಒಂದು ಕೆಲಸ ಕಾರ್ಯಗಳನ್ನ ಮಂದಗತಿಯಲ್ಲಿ ಸಾಗೋದ್ರಿಂದ ಹೆಚ್ಚಾಗಿ ನೀವು ದೇವತಾ ಅನುಗ್ರಹದಿಂದ ನೀವು ಫಲವನ್ನ ತಗೊಳ್ಳೋದು ಒಳ್ಳೇದಾಗುತ್ತೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲ ನೀವು ನೋಡ್ಬೋದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ.